ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಈಗೇನು ಮರುನಾಮಕರಣ ಆಗಿದೆ. ಈ ಒಂದು ಹುದ್ದೆಗೆ 505 ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅಧಿಸೂಚನೆ ಪ್ರಕಟ ಆಗಿದೆ. ಇದೆಲ್ಲ ಕೂಡ ವೇಕೆನ್ಸೀಸ್ ಎಷ್ಟೆಷ್ಟಿದೆ ಅಂತ ಹೇಳಿಬಿಟ್ಟು ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳೋದಿದ್ರೆ ನೀವು ತೊಗೊಳ್ಬೋದು. ಈಗಾಗಲೇ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಶೈಕ್ಷಣಿಕ ವಿದ್ಯಾರ್ಹತೆ ಏನಾಗಿರಬೇಕು ಅಂತಂದರೆ PUC ಪಾಸ್ ಆಗಿರಬೇಕಾಗತ್ತೆ. ಇಲ್ಲ ಅಂತಂದರೆ ತತ್ಸಮಾನ ವಿದ್ಯಾರ್ಹತೆ ಅಂದರೆ PUCಗೆ ಸಮನಾದಂತಹ ವಿದ್ಯಾರ್ಹತೆಯನ್ನು ನೀವು ಹೊಂದಿದರೆ ಈ ಒಂದು ಎಕ್ಸಾಮಿನೇಷನ್ಗೆ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಒಂದು ಆಯ್ಕೆ ಪ್ರಕ್ರಿಯೆ ಆಗ್ತಾ ಇದೆ. ಮುಂಚೆ ಎಲ್ಲ ನೇರ ನೇಮಕಾತಿ ಇತ್ತು, ಈಗ ಎಕ್ಸಾಮಿನೇಷನ್ ಇದೆ. ಆಲ್ರೆಡಿ ಒಂದು ಸರ್ತಿ ಎಕ್ಸಾಮಿನೇಷನ್ ಆಗಿದೆ, ಇದು 2ನೇ ಸರ್ತಿ ಕಾಲಾಗ್ತಾ ಇರೋವಂಥದ್ದು. ವಯೋಮಿತಿ ಯಾವ ರೀತಿಯಾಗಿ ಇದೆ ಅಂತ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಂದರೆ ಜನರಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ಗೆ 40 ವರ್ಷಗಳ ವಯೋಮಿತಿ ಇದೆ. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷಗಳ ಒಂದು ವಯೋಮಿತಿ. ಹಾಗೆ SC ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳ ವಯೋಮಿತಿ ಇದೆ. ವಯೋಮಿತಿ ಸಡಿಲಿಕೆ ಬಂದ್ಬಿಟ್ಟು ಈಗ ವಿಧವೆಯರಾಗಿದ್ದರೆ 10 ವರ್ಷದ ವಯೋಮಿತಿ ಸಡಿಲಿಕೆ ಇರುತ್ತೆ. ಅದೇ ರೀತಿಯಾಗಿದ್ದರೆ ಮಾಜಿ ಸೈನಿಕರಾಗಿದ್ದರೆ 3 ವರ್ಷದ ಒಂದು ವಯೋಮಿತಿ ಸಡಿಲಿಕೆ. ವಿಕಲಚೇತನರಾಗಿದ್ದರೆ ನೀವುಗೆ 10 ವರ್ಷದ ವಯೋಮಿತಿ ಸಡಿಲಿಕೆ ಇರುತ್ತೆ. ಈ ರೀತಿಯಾಗಿ ವಯೋಮಿತಿ ಸಡಿಲಿಕೆಯನ್ನು ನೋಡಿಕೊಂಡು ನೀವು ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನೀವೇನಾದರೂ ಹುದ್ದೆಯನ್ನು ಹೊಂದಿದ್ದು ಅಥವಾ ಹಿಂದೆ ಹೊಂದಿದ್ದ ಅಭ್ಯರ್ಥಿಗಳಿಗೆ 10 ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತೆ. ಓಕೆನಾ, ಇದೆಲ್ಲನೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಆನ್ಲೈನ್ ಅರ್ಜಿ ಯಾವಾಗ ಪ್ರಾರಂಭ ಆಗುತ್ತೆ ಅಂತಂದರೆ ಈಗಾಗಲೇ ಪ್ರಾರಂಭ ಆಗಿದೆ. 11ನೇ ತಾರೀಕಿಂದ ಪ್ರಾರಂಭ ಆಗಿದೆ. ಕೊನೆಯ ದಿನಾಂಕ ಬಂದು ಇದೇ ತಿಂಗಳು 30ನೇ ತಾರೀಕು 30/7/2026 ಕೊನೆಯ ದಿನಾಂಕ ಆಗಿರುತ್ತೆ. ಶುಲ್ಕ ಪಾವತಿಗೆ 31/7/2026 ಕೊನೆಯ ದಿನಾಂಕ ಆಗಿರುತ್ತೆ. ಅಷ್ಟರೊಳಗಡೆ ನೀವು ಅಪ್ಲಿಕೇಶನನ್ನು ಹಾಕಿ ಫೀಸ್ನ ಕೂಡ ಪೇ ಮಾಡಬೇಕಾಗತ್ತೆ. ಸೊ ಆನ್ಲೈನ್ ಮೂಲಕನೇ ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಆಫ್ಲೈನ್ ಮೂಲಕ ಅರ್ಜಿಯನ್ನು ಹಾಕುವಂತಿಲ್ಲ. ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ. ಏನು ದಿನಾಂಕವನ್ನು ಕೊಟ್ಟಿದ್ದಾರೆ ಅದ್ರ ಒಳಗಾಗಿಯೇ ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ವೇತನ ಯಾವ ರೀತಿಯಾಗಿ ಇರುತ್ತೆ. ಸ್ಯಾಲ್ರಿ ಬಂದು 34,100 ರೂಪಾಯಿಂದ ಹಿಡಿದು 67,600 ರೂಪಾಯಿವರೆಗೂ ಕೂಡ ಇನ್ಕ್ರಿಮೆಂಟ್ ಆಗತ್ತೆ. ಓಕೆನಾ. ಇದು ಒಂದು ಗೌರ್ನಮೆಂಟ್ ಹುದ್ದೆ ಆಗಿರುತ್ತೆ, ಕಾಯಂ ಹುದ್ದೆ ಆಗಿರುತ್ತೆ. ಹಾಗಾಗಿ ಸ್ಯಾಲ್ರಿ ನಿಮಗೆ PF ಕೂಡ ಸಿಗತ್ತೆ. ಅರ್ಜಿ ಶುಲ್ಕ ಯಾವ ರೀತಿಯಾಗಿದೆ ಅಂತ ಅಂದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 750 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಅದರಲ್ಲಿ 500 ರೂಪಾಯಿ ಅರ್ಜಿ ಶುಲ್ಕ, 250 ಪ್ರಕ್ರಿಯೆ ಶುಲ್ಕ. ಹಾಗೆ SC ST ಪ್ರವರ್ಗ 1 ಮಾಜಿ ಸೈನಿಕ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. 250 ಅರ್ಜಿ ಶುಲ್ಕ, 250 ಪ್ರಕ್ರಿಯೆ ಶುಲ್ಕ. ವಿಕಲಚೇತನ ಅಭ್ಯರ್ಥಿಗಳಿಗೆ 250 ಪ್ರಕ್ರಿಯೆ ಶುಲ್ಕ ಮಾತ್ರ ಇರುತ್ತೆ. ಇದು ಫೀಸ್ ಆಗಿರುತ್ತೆ. ಇದನ್ನು 31ನೇ ತಾರೀಕು ಒಳಗಾಗಿ ನೀವು ಪೇ ಮಾಡಬೇಕಾಗತ್ತೆ. ಆಗ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗತ್ತೆ. ನೆಕ್ಸ್ಟ್ ಬಂದು ಇದಿಷ್ಟು ಕೂಡ ಶುಲ್ಕ ಪಾವತಿ ಹಾಗೆ ಅರ್ಜಿಗೆ ಎಷ್ಟು ಶುಲ್ಕ ಇರುತ್ತೆ ಅನ್ನೋದಾಗಿರುತ್ತೆ. ನೆಕ್ಸ್ಟು ಪರೀಕ್ಷೆ ದಿನಾಂಕ ಯಾವಾಗ ಅಂತ ಅಂದರೆ ಕನ್ನಡ ಭಾಷಾ ಪರೀಕ್ಷೆ ಒಂದು ಇರುತ್ತೆ. ಅದರದ್ದು ದಿನಾಂಕ ಮುಂದೆ ಗೊತ್ತಾಗುತ್ತೆ. ಪರೀಕ್ಷೆ 1ಕ್ಕೆ ದಿನಾಂಕ ಬಂದು 4/10/2026 ಬೆಳಿಗ್ಗೆ 10:30ರಿಂದ 12:30ವರೆಗೆ ಇರುತ್ತೆ. ಪರೀಕ್ಷೆ 2ಕ್ಕೆ ದಿನಾಂಕ 4/10/2026 ಅಂದರೆ ಒಂದೇ ದಿನ ಇರುತ್ತೆ. ಮಧ್ಯಾಹ್ನ 2:30ರಿಂದ 4:30ವರೆಗೂ ಕೂಡ ಎಕ್ಸಾಮಿನೇಷನ್ ಇರುತ್ತೆ. ಕಡ್ಡಾಯ ಕನ್ನಡ ಪರೀಕ್ಷೆ ಅಂದರೆ ಕನ್ನಡ ಭಾಷಾ ಪರೀಕ್ಷೆ ಏನಿರುತ್ತೆ ಅದನ್ನು SSLC ಮಾಡಿರೋ ಅಂಥವ್ರು, SSLCನಲ್ಲಿ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಲ್ಲಿ ಕನ್ನಡವನ್ನು ಕಲ್ತಿರೋ ಅಂಥವ್ರು ಅಥವಾ ಈಗಾಗಲೇ KEA ನಡೆಸಿರೋ ಅಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನ್ನಡವನ್ನು ಬರೆದಿರೋ ಅಂಥವ್ರು ತಗೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಈ ಒಂದು ಎಕ್ಸಾಮಿನೇಷನ್ ಬಂದುಬಿಟ್ಟು MCQ ಫಾರ್ಮೇಟಲ್ಲಿರುತ್ತೆ. OMRಲ್ಲಿ ಫಿಲ್ ಮಾಡಬೇಕಾಗತ್ತೆ. ಯಾವುದೇ ರೀತಿಯಾದಂತಹ ಥಿಯರಿಟಿಕಲ್ ಕ್ವಶನ್ಸು ಇಲ್ಲಿ ಇರೋದಿಲ್ಲ. ಓಕೆನಾ. ನೆಗೆಟಿವ್ ಮಾರ್ಕಿಂಗ್ ಕೂಡ
ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಅಂದರೆ 0.25 ಮಾರ್ಕ್ಸು ನೀವು ರಾಂಗ್ ಆನ್ಸರ್ನ ಮಾಡಿದ್ರೆ ಇಲ್ಲಿ ಕಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ತುಂಬ ಸೂಕ್ಷ್ಮವಾಗಿ ನೀವು ಎಲ್ಲವನ್ನು ಬರಿತಾ ಹೋಗಬೇಕಾಗುತ್ತೆ. OMR ಅಲ್ಲಿ ಫಿಲ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಕನ್ನಡ ಭಾಷಾ ಪರೀಕ್ಷೆ ಬಗ್ಗೆ ಇಲ್ಲಿ ಪೂರ್ತಿಯಾಗಿ ಕೊಟ್ಟಿದ್ದಾರೆ ನೋಡ್ಬೋದು. SSLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರವು ಅದಕ್ಕೆ ತತ್ಸಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಿದ್ದಾರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂತಹ ಪರೀಕ್ಷೆಗಳನ್ನು ಪಾಸು ಮಾಡಿದರೆ ಅಥವಾ ಆಯೋಗ ಅಥವಾ ಇನ್ನಿತರ ಯಾವುದೇ ಆಯ್ಕೆ ಪ್ರಾಧಿಕಾರವು ಈ ಹಿಂದೆ ನಡೆಸಿದ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅಂತಹ ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ವಿನಾಯಿತಿ ಇರುತ್ತೆ. ನೀವೇನಾದರೂ ಈ ಎಕ್ಸಾಮಿನೇಷನ್ನ ತೊಗೊಂಡ್ರೆ ಅಂತಂದರೆ ಕನಿಷ್ಠ 50 ಮಾರ್ಕ್ಸ್ನ ತೊಗೊಂಡ್ರೆ ನೀವು ಮುಂದೆ ಪರೀಕ್ಷೆ 1 ಪರೀಕ್ಷೆ 2ಕ್ಕೆ ಅರ್ಹರಾಗ್ತೀರಾ. ಓಕೆನಾ. ಇದಿಷ್ಟು ಕೂಡ ಎಕ್ಸಾಮಿನೇಷನ್ ಕುರಿತಾದಂತಹ ಮಾಹಿತಿ ಆಗಿರುತ್ತೆ. ಸಿಲೆಬಸ್ ಏನೇನು ಇರುತ್ತೆ, ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ, ಯಾವುದ್ಯಾವುದು ಟಾಪಿಕ್ಸ್ ಇದೆ ಅದೆಲ್ಲನೂ ಕೂಡ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪರೀಕ್ಷೆ 1 ಹಾಗೆ ಪರೀಕ್ಷೆ 2 ಎರಡೂ ಕೂಡ 100 ಅಂಕಗಳಿಗೆ ಇರುತ್ತೆ. ಓಕೆನಾ. ಸೊ ಸಿಲೆಬಸ್ ಬಗ್ಗೆ ನಾನು ಸಂಪೂರ್ಣವಾಗಿ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕೆಂತಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಈ ಒಂದು ಅಧಿಸೂಚನೆ ಬಗ್ಗೆ ಪೂರ್ತಿಯಾಗಿ ಸಂಪೂರ್ಣ ಮಾಹಿತಿ ನಾನು ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಬೇರೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇದೇ ಥರ ಇನ್ನು ಯಾವುದೇ ಅಪ್ಡೇಟ್ ಬಂದರೂ ಕೂಡ, ಯಾವುದೇ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಆದ್ರೂ ಕೂಡ ನಮ್ಮ ಒಂದು ಚಾನಲಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇನ್ನು ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸಿಲೆಬಸ್ ಬಗ್ಗೆ ನಿಮಗೆ ಡೌಟ್ ಬೇಡ, ನಾನು ಮತ್ತೊಂದು ವಿಡಿಯೋನ ಮಾಡಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾವುದ್ಯಾವುದೆಲ್ಲ ಸಿಲೆಬಸ್ ಇರುತ್ತೆ, ಪರೀಕ್ಷೆ 1ಕ್ಕೆ ಏನೆಲ್ಲ ನೀವು ಅಭ್ಯಾಸ ಮಾಡಬೇಕು, ಹಾಗೆ ಪರೀಕ್ಷೆ 2ಕ್ಕೆ ಏನೆಲ್ಲ ಅಭ್ಯಾಸ ಮಾಡಬೇಕು ಅಂತ ಹೇಳಿಬಿಟ್ಟು. ಪರೀಕ್ಷೆ 2ರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಹಾಗೆ ಕಂಪ್ಯೂಟರನ್ನು ನೀವು ಓದಬೇಕಾಗತ್ತೆ. ಇಲ್ಲಿ ನಾನು ವೇಕೆನ್ಸೀಸ್ ಎಷ್ಟೆಷ್ಟಿದೆ, ಯಾವ್ಯಾವ ಜಿಲ್ಲೆನಲ್ಲಿ ಅಂತಲೂ ಕೂಡ ಹಾಕಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ಸ್ಕ್ರೀನ್ಶಾಟ್ ತೊಗೊಳೋದಿದ್ರೆ ತೊಗೊಂಡು ನಿಮಗೆ ಯಾವ ಒಂದು ಡಿಸ್ಟಿಕ್ಕಿಗೆ ಹಾಕಿದ್ರೆ ಯೂಸ್ ಆಗುತ್ತೆ, ಈಸಿ ಆಗುತ್ತೆ ಅಂತಹ ಒಂದು ಡಿಸ್ಟಿಕ್ಕಿಗೆ ಅಪ್ಲೈ ಮಾಡ್ಕೊಳ್ಳಿ. ಒಬ್ಬ ಅಭ್ಯರ್ಥಿ ಒಂದು ಜಿಲ್ಲೆಗೆ ಮಾತ್ರ ಅಪ್ಲೈ ಮಾಡೋದಕ್ಕೆ ಆಗೋದು, ಹೆಚ್ಚಿನ ಜಿಲ್ಲೆಗಳಿಗೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆ ರೀತಿ ಏನಾದರೂ ಮಾಡಿಕೊಂಡ್ರೆ ಮತ್ತು ನೀವು ಎಕ್ಸಾಮ್ ಬರೆದೂ ಕೂಡ ವೇಸ್ಟ್ ಆಗುತ್ತೆ. ಅದೆಲ್ಲನೂ ಕೂಡ ಪೂರ್ತಿಯಾಗಿ ಸಂಪೂರ್ಣವಾಗಿ PDF ಓದಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಪ್ರತಿಯೊಂದನ್ನು ಕೂಡ ತಿಳ್ಕೊಂಡು ಆನಂತರ ನೀವು ಅಪ್ಲೈ ಮಾಡಿಕೊಡಿ. ಯಾಕೆ ಅಂತಂದರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನೀವು ಕ್ಲಿಯರ್ ಮಾಡಬೇಕು ಅಂತಂದರೆ ತುಂಬಾ ಕಷ್ಟ ಇದೆ ಈ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ. ಹಾಗಾಗಿ ಸಂಪೂರ್ಣವಾಗಿ ತಿಳ್ಕೊಂಡು ಒಂದೇ ಸರ್ತಿ ಅಪ್ಲಿಕೇಶನನ್ನು ನೀಟಾಗಿ ಹಾಕ್ಕೊಳ್ಳಿ. ಆಗ ನಿಮಗೂ ಕೂಡ ಕಷ್ಟಪಟ್ಟು ಓದಿ ಸಫರ್ ಪಡುವಂತಹ ನೆಸೆಸಿಟಿ ಇರೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ಕರೆಕ್ಟಾಗಿ ಎಲ್ಲವನ್ನು ತಿಳ್ಕೊಂಡು ಒಂದು ಪರೀಕ್ಷೆಗೆ ಅಪ್ಲೈ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.